ಇಮ್ರಾನ್. ದಾರಿ ಬಿಡ್ತೀನಿ ಫಾತಿಮಾ, ಆದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಲೆಕ್ಕ ಚುಕ್ತ ಆದ್ಮೇಲೆ ಮತ್ತೇನೋ ಮಾತು ನಿನ್ಗೆ? ಲೆಕ್ಕ ಏನೋ ಚುಕ್ತ ಆಗಿದೆ, ಆದ್ರೆ ನಂದು ರಜಿಂದು ಲೆಕ್ಕ ಬಾಕಿ ಇದೆ. ನೋಡು ಇಮ್ರಾನ್, ಪದೇ ಪದೇ ನಂಗೆ ಇದೇ ತರ ತೊಂದರೆ ಕೊಡ್ತಾ ಇದ್ರೆ ನಮ್ಮ ಅಕ್ಕನ್ಗೆ ಹೇಳ್ಬಿಟ್ಟು ನಿನ್ ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಹುಷಾರ್. ಫಾತಿಮಾ, ನಾನು ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ. ಏನ್ ಬೇಕಿದ್ರು ಆಗ್ಲಿ, ಇವತ್ತು ಒಂದ್ರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ನಿನ್ಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಸರ್ವನಾಶ ಆಗಿ ಹೋಗ್ತೀಯ ನೀನು ಪಾಪಿ. ಫಾತಿಮಾ, ಇಮ್ರಾನ್ ಕೈ ಬಿಡು. ನಾನು ಕೇಳಿದ ಪ್ರಶ್ನೆಗೆ ನೀನ್ ಸರಿಯಾಗಿ ಉತ್ತರ ಕೊಟ್ರೆ ಆಗ ನಿನ್ ಕೈ ಬಿಡ್ತೀನಿ. ಇಲ್ಲಾಂದ್ರೆ? ಇಲ್ಲ ಅಂದ್ರೆ ಇವತ್ ನಿನ್ ಮನೆಗೆ ಹೋಗೋ ಮಾತೇ ಇಲ್ಲ. ನಿಜ ಹೇಳು, ಆ ಜಾನಕಿಗೂ ರಜಿಂಗೂ ಏನ್ ಸಂಬಂಧ? ನನ್ಗೇನು ಗೊತ್ತಿಲ್ಲ. ನೀನ್ ಸುಮ್ನೆ ದಾರಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಕಿರ್ಚಾಡಿ ದೊಡ್ಡ ರಾಧ ಅಂತ ಮಾಡ್ತೀನಿ. ಮಾತಲ್ಲೇ ಮುಗಿಸೋಣ ಅನ್ಕೊಂಡಿದ್ದೆ, ಆದ್ರೆ ನಿನ್ ಮಾತಿಗೆಲ್ಲ ಬಗ್ಗಲ್ಲ ಕಣೆ ಫಾತಿಮಾ. ನಿನಗೆ ನನ್ನ ದಾರಿನೇ ಕರೆಕ್ಟು. ಏಯ್ ಬಂಡ್ರ ಇಲ್ಲೇ. ಏಯ್ ಇಮ್ರಾನ್ ಪ್ಲೀಸ್ ಬಿಡು. ಏನ್ ಮಾಡ್ತಿದ್ಯಾ? ಹೇಳ್ಕೊಂಡ್ ನಡೀರೋ. ಜಾನಕಿ, ಏನ್ ನೋಡ್ತಾ ಇದೀಯಾ? ತಗೋ ಹಚ್ಕೋ ತಾಳಿಗೆ. ಏನಾಗಿದೆಯಾ ನಿಂಗೆ? ತಾಳಿಗೆ ಅರ್ಶನ ಕುಂಕುಮ ಹಚ್ಕೊಳಕ್ ಆ ಕಡೆ ತಿರ್ಗಿ ಹಚ್ಕೋಬೇಕಾ? ಆಗಲ್ಲ ಅಜ್ಜಿ, ತಾಲಿಗೆ ಅರ್ಶನ ಕುಂಕುಮ ಇಟ್ಕೊಳ್ಳೋದು ಯಾರು ನೋಡಬಾರ್ದು ಅಂತ ಇರ್ಬೋದೇನೋ. ಎಲ್ರೂ ಕಾಲ ಕೆಟ್ಟೋಯ್ತು ಅಂತಾರೆ, ಅರೆ ಕೆಟ್ಟೋಗಿರೋದು ಕಾಲ ಅಲ್ಲ, ಇನ್ ಕಾಲದ ಹುಡುಗಿರ್ತಾಳೆ. ಯಾಕೆ ಹೀಗಾಡ್ತಾರೋ? ತಾಳಿ ಅಂದ್ರೆ ಒಂದು ಅಲಂಕಾರದ ವಸ್ತು ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ. ಎಲ್ರು ಎಲ್ಲ ಕಾಲದಲ್ಲೂ ಒಂದೇ ಥರ ಇರೋಕ್ಕಾಗತ್ತಾ ಹೇಳು? ಅಜ್ಜಿ, ಇವಾಗಲೂ ನೀನು ನಿಮ್ಮ ಕಾಲದ ಥರನೇ ಇದೆಯಾ? ಅವರಿಗೇನೋ ಆಗಿದೆ, ಅವ್ರು ಈಗಲೂ ಹಾಗೆ ಇದ್ದಾರೆ. ಹಾಗೆ ಹೇಳು. ನಿನ್ನ ಮಗ 9 ಗಂಟೆ ಆದರೂ ಹಾಸ್ಕೊಬಿಟ್ಟು ಹೇಳಲ್ಲ. ಅವನಿಗೆ ಯಾಕೆ ಹೇಳ್ತಿದ್ಯಾ? ಗೋರ್ಕಲ್ ಮೇಲೆ ನೀರು ಸುರಿದ ಹಾಗೆ 2 ಕಿವಿ ಯಾಕೆ ಕೊಟ್ಟಿದಾರೇನೋ? ಒಂದು ಕಿವಿಲ್ ಕೇಳಕ್ಕೆ, ಇನ್ನೊಂದು ಕಿವಿಲ್ ಬಿಡೋದಕ್ಕೆ. ಏನ್ರಿ ಪೂಜೆ ಟೈಮಲ್ಲೂ ಎಲ್ಲರ ಹತ್ರ ಹೇಳಿಸ್ಕೊತಾ ಇದ್ದೀರಾ? ಸ್ವಲ್ಪ ಜವಾಬ್ದಾರಿ ತಗೊಳಕ್ ಆಗಲ್ವಾ? ನಾನೇನೇ ಮಾಡಿದೆ ಈಗ? ನಾನು ಮಾತಾಡಿದ್ದೆ ತಪ್ಪಾಗೋಯ್ತು, ಸುಮ್ಮನೆ ನಿಂತಿರ್ಬೇಕಿತ್ತು ಅಷ್ಟೇ. ಇಲ್ಲ ಅಣ್ಣ, ನೀನು ಆ ರೀತಿ ಮಾತಾಡೋದಕ್ಕೆ ನನಗೇನು ಬೇಜಾರಿಲ್ಲ, ಆದರೆ ಅಜ್ಜಿಗೆ ಹೇಳಿ ತಪ್ಪು. ನಂದೇ ತಪ್ಪು, ಕ್ಷಮಿಸ್ಬಿಡು. ಮತ್ತೆ ನಿನ್ನ ಹತ್ರ ಹೇಳಿಸ್ಕೊಳಕ್ ಸಾಧ್ಯ ಇಲ್ಲ. ಮಣ್ಣು ತಿನ್ನೋದು ಕಡೆಗೆ ಕ್ಷಮೆ ಕೇಳೋದು. ಹಾಯ್ ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಮಾಳವಿಕಾ ಎಲ್ರಿಗೂ ಪ್ರಸಾದ ಕೊಡು ಹೋಗು. ಮೊದಲು ನಿನ್ ಗಂಡಂಗ್ ಕೊಡು, ಚೆನ್ನಾಗಿ ಮುಕ್ಲಿ. ಏನ್ ಫಾತಿಮಾ, ತುಂಬಾ ಭಯ ಆಗ್ತಾ ಇದೆಯಾ? ಯಾಕೆ ಇವ್ನು ಇಲ್ಲಿ ಕರ್ಕೊಬಂದಿದ್ದಾನಂತ ಯೋಚನೆ ಮಾಡ್ತಿದ್ಯಾ? ಏನ್ ಮಾಡ್ಲಿ ಫಾತಿಮಾ, ಇಲ್ಲಿ ಈ ರೀತಿ ಕರ್ಕೊಬರ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ, ಆದ್ರೆ ನೀನ್ ನನ್ನ ಮಾತೇ ಕೇಳಲ್ಲ. ಅದಕ್ಕೆ ಬೇರೆ ದಾರಿ ನನಗೂ ತೋರಿಸ್ಲಿಲ್ಲ. ಸಾರಿ ಫಾತಿಮಾ. ಯಾಕೆ ಫಾತಿಮಾ, ಸುಸ್ತಾಗ್ತಾ ಇದೆಯಾ? ನೀರೇನಾರು ಕುಡಿತೀಯಾ? ಇರು ತರಿಸ್ತೀನಿ. ಏಯ್ ಹೋಗ, ನೀರು ತಗೋಬರ. ಕೊಡ. ತಗೋ ಫಾತಿಮಾ, ನೀರು ಕುಡಿ. ಅಯ್ಯೋ, ನಾನಿಂತ ದಡ್ಡ ನೋಡು, ನಿನ್ ಬಾಯಿಗೆ ಬಟ್ಟೆ ಕಟ್ಟಿ ನೀರು ಕುಡಿ ಅಂತ ಹೇಳ್ತಾ ಇದ್ದೀನಿ. ಏಯ್, ಬಟ್ಟೆ ತೆಗಿಯೋ, ಗಂಟೆಲ್ಲ ಬಿಚಾಕ. ನೀನ್ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಬರೆಸ್ತೀಯಲ್ಲ,
ಅಲ್ಲ ನಿನ್ಗೆ ಯಾವತ್ತೂ ಮಾಫ್ ಮಾಡಲ್ಲ. ನೋಡ್ತಾ ಇರು, ನರಳಿ ನರಳಿ ಸಾಯ್ತೀಯ. ಅಯ್ಯೋ ಫಾತಿಮಾ, ಉದ್ಧಾರ ಆಗಕ್ಕೆ ನನಗೂ ಮನ್ಸಿದೆ. ಆದ್ರೆ ಏನು ಮಾಡೋದು, ನೀವು ಅಕ್ಕ ತಂಗಿ ಇಬ್ರು ಸೇರಿ ನಾನು ಉದ್ಧಾರ ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದೀರಾ. ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದ್ದೀರಪ್ಪ. ಬೇಡ ಇಮ್ರಾನ್, ನನ್ನನ್ನು ಬಿಟ್ಬಿಡು. ಇಲ್ಲಾಂದ್ರೆ ಇದರಿಂದ ನೀನು ದೊಡ್ಡ ಸಮಸ್ಯೆದಲ್ಲಿ ಸಿಕ್ಕಾಕೋತೀಯ ಅಷ್ಟೇ. ಸರಿ ಫಾತಿಮಾ, ಬಿಡ್ತೀನಿ. ನಿಮ್ಮ ಅಕ್ಕಂಗೆ ಕಾಲ್ ಮಾಡಿ ಈಗಲೇ ಇಲ್ಲಿಗೆ ಬರಕ್ಕೆ ಹೇಳ್ಬಿಡು. ನಿನ್ಗೇನಾದ್ರೂ ಹುಚ್ಚ? ನಮ್ಮ ಅಕ್ಕ ಇಲ್ಲಿಗೆ ಯಾಕೆ ಬರಬೇಕು? ಅವಳು ಇಲ್ಲಿಗೆ ಬಂದರೆ ಸತ್ಯ ಏನು ಅಂತ ಬಯಲಾಗುತ್ತೆ. ತಗೋ ಫೋನ್ ತಗೋ, ಅವಳು ಕಾಲ್ ಮಾಡು. ಇಲ್ಲ, ನಾನು ಯಾರಿಗೂ ಕಾಲ್ ಮಾಡಲ್ಲ. ಹಠ ಮಾಡಬೇಡ ಫಾತಿಮಾ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಿದ್ದಕ್ಕೆ ಈಗ ನಿನಗೇನು ಗತಿ ಬಂದಿದೆ ಅಂತ ನೋಡ್ತಾ ಇದೆಯಾ. ಮತ್ತೆ ನನ್ನ ಕೋಪನ ನೆತ್ತಿಗೇರಿಸಿದ್ರೆ ಚೆನ್ನಾಗಿರಲ್ಲ. ಹೋಗೋ ಕುತ್ತ. ಅಂದೆ ಮಾಡೆ ಫೋನು. ಇಮ್ರಾನ್, ನಮ್ಮ ಅಕ್ಕಗೂ ಜಾನ್ಕಿಗೂ ಯಾವುದೇ ತರ ಸಂಬಂಧ ಇಲ್ಲ. ನನ್ನನ್ನ ನಂಬು. ಅವರೇ ಬೇರೆ, ನಮ್ಮ ಅಕ್ಕನೇ ಬೇರೆ. ಯಾಕೆ ಈಗ ನನ್ನ ಜೀವ ತಿಂತಿದ್ಯಾ? ಹೌದಾ, ಸರಿ. ಹಾಗಾದ್ರೆ ನಿಮ್ಮ ಜಾನಕಿ ಅಕ್ಕಂಗೆ ಫೋನ್ ಮಾಡು. ನಂಬರ್ ನನ್ನ ಹತ್ರ ಇಲ್ಲ ಇಮ್ರಾನ್. ನೀನು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಎರಡು ಬಿಟ್ಟನೆ ಬಾಯ್ ಬಿಡೋದು. ಬೇಡ ಇಮ್ರಾನ್, ನಾನು ಕಾಲ್ ಮಾಡ್ತೀನಿ. ಏನೇ ಮಾಡಲ್ವಾ ಫೋನು? ಜಾನ್ಕಿ ಅಕ್ಕ ಕಾಲ್ ಮಾಡ್ಲಾ? ಯಾರಿಗೋ ಒಬ್ರಿಗೆ ಮಾಡೋ, ನನಗೆ ನಿಜ ಗೊತ್ತಾಗ್ಬೇಕಷ್ಟೆ. ನೋಡೋ, ಸುಮ್ಮನೆ ಫೋನ್ ಮಾಡೋದಲ್ಲ, ಸರಿಯಾಗಿ ಮಾತಾಡಬೇಕು. ನನ್ನನ್ನು ಯಾಮಾರ್ಸಕ್ಕೇನಾದ್ರು ನೋಡಿದ್ರೆ ನಿನ್ನ ಕತ್ತಿಸ್ಕಿ ಇಲ್ಲೇ ಕೈಮಾ ಮಾಡಿಬಿಡ್ತೀನಿ. ಹಿಡ್ಕೋ. ಹಲೋ ಜಾನ್ಕಿ ಅಕ್ಕ, ನಾನು ಫಾತಿಮಾ ಮಾತಾಡ್ತಾ ಇರೋದು. ಏಯ್, ನೀನು ಇಲ್ಲೇ ಸಾಯಿಸ್ಬಿಡ್ತೀನಿ. ಏನೇ ಮಾತಾಡ್ತಿದ್ಯಾ ನೀನು? ನೀನೇ ತಾನೇ ಜಾನ್ಕಿ ಅಕ್ಕ ಹತ್ರ ಮಾತಾಡು ಅಂತ ಅಂದಿದ್ದು. ಜಾನ್ಕಿ ಅಕ್ಕಂತ ಯಾಕೆ ಹೇಳಿದೆ? ರಜೀನ್ ಹತ್ರ ಹೇಗೆ ಮಾತಾಡ್ತಿಯಲ್ಲ ಅದೇ ಥರ ಮಾತಾಡೋ. ನಾಟಕ ಗಿಡ್ಕ ಏನಾರು ಮಾಡಿದ್ಯೋ ಅಷ್ಟೇ. ಈಗ ಪ್ಲೀಸ್ ಇಮ್ರಾನ್, ಹೀಗೆಲ್ಲ ನನ್ನನ್ನು ಹೆದರ್ಸ್ಬೇಡ. ನನಗೆ ತುಂಬ ಭಯ ಆಗ್ತಾ ಇದೆ. ಬಿಟ್ಬಿಡ್ತೀನಿ, ನೀನು ನಿಜವಾಗ್ಲೂ ಬಿಟ್ಬಿಡ್ತೀನಿ. ಸರಿಯಾಗಿ ಮಾತಾಡು. ಹಲೋ, ಯಾರು ನೀವು? ಕಾಲ್ ಮಾಡಿ ಯಾಕೆ ಸುಮ್ಮನಿದ್ದೀರಾ? ನಾನು ಅಕ್ಕ ಫಾತಿಮಾ ಮಾತಾಡ್ತಾ ಇರೋದು. ಫಾತಿಮಾನಾ? ಯಾವ ಫಾತಿಮಾ? ನನಗೆ ಆ ಥರ ಹೆಸರವರು ಯಾರೂ ಗೊತ್ತಿಲ್ವಲ್ಲ. ಅಕ್ಕ ನಾನಕ್ಕ, ನಿನ್ನ ತಂಗಿ ಫಾತಿಮಾ. ಸಾರಿ, ನೀವು ಯಾವುದೋ ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದೀರಾ ಅನ್ಸುತ್ತೆ. ಇಲ್ಲಕ್ಕ, ಇದು ನಿಂದೇ ನಂಬರು. ನೀನು ಅವತ್ತು ನಮ್ಮ ಮನೆಗೆ ಬಂದಿದ್ಯಲ್ಲ. ಯಾವತ್ತು? ಅವತ್ತು ಓದಕ್ಕೆ ಅಂತ ಹೋದವಳು ಅಬ್ಬು ಅಮ್ಮಿನ ನೋಡಬೇಕು ಅಂತ ಬಂದಿರಲಿಲ್ವಾ? ಯಾವ ಹಬ್ಬ ಅಮ್ಮಿ? ನಾನು ಎಲ್ಲಿಗೆ ಓದಕ್ಕೆ ಹೋಗಿದ್ದೆ? ನೀವು ಯಾರೋ ಮಿಸ್ ಆಗಿ ನನಗೆ ಕಾಲ್ ಮಾಡಿದ್ದೀರಾ. ಅಕ್ಕ ಪ್ಲೀಸ್ ಅಕ್ಕ, ಸುಳ್ಳು ಹೇಳಬೇಡ. ನೀನೇ ರಜಿಯಾ ತಾನೇ? ನಿಜ ಹೇಳು ಅಕ್ಕ, ನಾನಿಲ್ಲಿ ಒಂದು ದೊಡ್ಡ ಸಮಸ್ಯೆದಲ್ಲೇ ಸಿಕ್ಕಾಕೊಂಡಿದ್ದೀನಿ. ಈಗ ನೀನು ನಿಜ ಹೇಳಿಲ್ಲ ಅಂದ್ರೆ ನಾನೇ ಪೊಲೀಸನ್ನ ಕರ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ. ಏನು ಹೇಳ್ತಿದ್ದೀರಾ ನೀವು? ನನಗೆ ಯಾವ ರಜಿಯಾನೋ ಗೊತ್ತಿಲ್ಲ. ಯಾರು ನಿನ್ನ ಹತ್ರ ಕಾಲ್ ಮಾಡೋಕ್ಕೆ ಹೇಳಿದ್ದು? ಈಗ ನೀವು ಎಲ್ಲಿದ್ದೀರಾ? ಯಾವ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದೀರಾ? ನೀನು ರಜಿಯಾ ಅಲ್ಲ,
ಜಾನಕಿ ಅಕ್ಕ ಅಂತ ಎಷ್ಟು ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಅಕ್ಕ. ಪ್ಲೀಸ್ ಹೇಗಾದ್ರೂ ಮಾಡಿ ನಿನ್ ಒಬ್ಳೆ ಇಲ್ಲಿಗೆ ಬಾ ಅಕ್ಕ. ಯಾರು ಕೇಳ್ತಿಲ್ಲ? ನಾನು ಎಲ್ಲಿಗೆ ಬರಬೇಕು? ನನ್ನ ಫ್ರೆಂಡ್ ಇಮ್ರಾನ್ ಅಕ್ಕ. ಏಯ್ ಹೋಗ ದೊಣ್ಣೆ ತಗೋಬರೋ. ಇವತ್ತು ಇವಳು ತಲೆನ ಇಲ್ಲೇ ಪೀಸ್ ಪೀಸ್ ಮಾಡಾಕ್ ಬಿಡ್ತೀನಿ. ಪ್ಲೀಸ್ ಇಮ್ರಾನ್, ನನ್ಗೇನು ಮಾಡಬೇಡ. ನೀನು ಹೇಳ್ದಾಗೆಲ್ಲ ನಾನು ಮಾತಾಡಿದ್ದೀನಿ ತಾನೆ? ನಾನು ಹೇಳ್ದಾಗ ಮಾತಾಡ್ದ? ನನ್ನ ಹೆಸರು ಯಾಕೆ ಯೂಸ್ ಮಾಡಿದೆ? ನನ್ನ ಹೆಸರು ಹೇಳು ಅಂತ ನಾನು ಹಿಂಗೆ ಹೇಳಿದ್ನಾ? ಜಾನಕಿ ಅಕ್ಕ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಹೇಳಿ ಇಮ್ರಾನ್? ಅದಕ್ಕೆ ನನ್ನ ಹೆಸರು ಹೇಳಿ ಬಚಾವಾಗ್ಬೋದು ಅಂತ ಅಂದ್ಕೊಂಡ್ಯಾ? ಬಚಾವಾಗೋದೇನೇ ಇದ್ರು ನಿನ್ನ ಕನಸು ಅಷ್ಟೇ. ಜಾನಕಿ ಅಕ್ಕ ನಮ್ಮ ಅಕ್ಕ ಇಬ್ರು ಬೇರೆ ಬೇರೆ ಅಂತ ಗೊತ್ತಾಯ್ತು ಅಲ್ವಾ ಇಮ್ರಾನ್? ಫೋನಲ್ಲಿ ಮಾತಾಡಿದ್ದು ನೀನೇ ಕೇಳಿಸ್ಕೊಂಡಿಯಲ್ಲ. ಈಗಾದ್ರೂ ನನ್ನನ್ನು ಬಿಟ್ಬಿಡು ಇಮ್ರಾನ್, ನಾನು ಮನೆಗೆ ಹೋಗ್ಲೇಬೇಕು. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ಆದ್ರೆ ನಿನ್ನನ್ನಲ್ಲ, ನಿನ್ನ ಜೀವ ತೆಗೆದು ನಿನ್ನ ಹೆಣನ ನಿನ್ನ ಹಬ್ಬ ಅಮ್ಮಿಗೆ ಪಾರ್ಸಲ್ ಕಳಿಸ್ತೀನಿ. ಅಟ್ಲೀಸ್ಟ್ ಆಗ್ಲಾದ್ರೂ ನಿಮ್ಮ ಅಕ್ಕ ನಿಜ ಒಪ್ಕೋತಾಳೆ ಇಲ್ವ ನೋಡ್ಬೋದು. ಏಯ್ ಕಟ್ಟೋಳ್ ಕೈನಾ. ಬೇಡ ಇಮ್ರಾನ್, ಪ್ಲೀಸ್ ಬೇಡ. ಬಿಡ್ರು ಬಿಡ್ರು ಪ್ಲೀಸ್. ರಾಮ್, ಫಾತಿಮಾ ಫೋನ್ ಮಾಡಿದ್ಲು. ಸರಿ ಸರ್, ನಾನು ರೆಡಿ ಇದ್ದೀನಿ. ಕಾರ್ಯಕ್ರಮ ಯಾವಾಗ ಅಂತ ನಂಗೆ ತಿಳಿಸಿ. ಏನು ಜಾನಕಿ, ಏನೋ ಹೇಳ್ತಾ ಇದ್ದೆ? ರಾಮ್, ಫಾತಿಮಾ ಫೋನ್ ಮಾಡಿದ್ಲು. ಅವಳು ಅಲ್ಲಿ. ಜಾನಕಿ, ಸ್ವಲ್ಪ ಸುಮ್ಮನೆ ಇರ್ತೀಯ? ಅವಳ್ದು ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಇದ್ದಿದ್ದೆ. ರಾಮ ಮಂದಿರ ನಿರ್ಮಾಣಕ್ಕೆ ಎಲ್ಲರೂ ಒಂದು ಜನಜಾಗೃತಿ ಶಿಬಿರ ಶುರು ಮಾಡ್ತಿದ್ದೀವಿ. ನಾನಿವಾಗ ಎಲ್ಗೂ ಬರೋ ಪರಿಸ್ಥಿತಿಲಿಲ್ಲ. ರಾಮ್, ನಾನು ಹೇಳೋದನ್ನ ಕೇಳಿ. ಫಾತಿಮಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳು ಯಾವತ್ತಾನೆ ಕಷ್ಟದಲ್ಲಿಲ್ಲ. ಯಾವಾಗಲೂ ಮನೇಲಿ ಹಾಗಾಯ್ತು ಹೀಗಾಯ್ತು ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ಯಾಕಂದ್ರೆ ನೀನು ಆ ಮನೆಗೆ ಹಿರಿಮಗ್ಳಾಗಿದ್ಯಾ ನೋಡು, ಅದಕ್ಕೆ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಜಾನಕಿ, ಸ್ವಲ್ಪ ಅರ್ಥ ಮಾಡ್ಕೋ. ಇದು ನಮ್ಮ ಮನೆ, ಇಲ್ಲಿ ನಮಗೂ ನಮ್ಮದೇ ಆದಂಥ ಜವಾಬ್ದಾರಿ ಇದೆ. ರಾಮ್, ನೀವು ನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಫಾತಿಮಾ ಈಗ ಚಿಕ್ಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿಲ್ಲ. ಫಾತಿಮಾನ ಕಿಡ್ನಾಪ್ ಮಾಡಿದ್ದಾರೆ. ಜಾನಕಿ, ಏನು ಹೇಳ್ತಿದ್ಯಾ? ಫಾತಿಮಾನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ಇಮ್ರಾನ್. ಜಾನಕಿ, ಇಮ್ರಾನ್ ಯಾಕೆ ಫಾತಿಮಾನ ಕಿಡ್ನಾಪ್ ಮಾಡ್ತಾನೆ? ಅದರಿಂದ ಅವನಿಗೇನು ಲಾಭ? ಅವನು ಭರತ್ ಭಾವನ್ ಜೊತೆ ಈ ಮನೆಗೆ ಯಾಕೆ ಬಂದಿದ್ದ ಅಂತ ನಿಮಗೆ ಗೊತ್ತು. ಈಗ ಫಾತಿಮಾನ ಮುಂದಿಟ್ಕೊಂಡು ನಾನು ಯಾರು ಅಂತ ಕಂಡುಹಿಡಿಯಕ್ಕೆ ನೋಡ್ತಿದ್ದಾನೆ. ಪ್ಲೀಸ್ ರಾಮ್, ನಿಮ್ಮ ಕಾಲಿಗೆ ಬೀಳ್ತೀನಿ. ಹೇಗಾದರೂ ಮಾಡಿ ಫಾತಿಮಾನ ಕಾಪಾಡಿ. ನೀವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಆ ಇಮ್ರಾನ್ ಅವಳನ್ನ ಸಾಯಿಸೇ ಬಿಡ್ತಾನೆ. ಫಾತಿಮಾ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಹೇಗೆ ಜಾನಕಿ ಅವಳನ್ನ ಕಂಡುಹಿಡಿಯೋದು? ರಾಮ್, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೇಳಿ. ಪ್ಲೀಸ್ ರಾಮ್, ಏನಾದರೂ ಮಾಡಿ. ಫಾತಿಮನ್ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ಬದುಕಿರಲ್ಲ ರಾಮ್. ಜಾನಕಿ, ಆಗೆಲ್ಲ ಯಾಕೆ ಮಾತಾಡ್ತೀಯ? ಸ್ವಲ್ಪ ಸಮಾಧಾನ ಮಾಡ್ಕೋ, ಯೋಚನೆ ಮಾಡೋಣ. ರಾಮ್, ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಅವನು ಈಗಲೇ ನನ್ನ ಕರೆಸು ಅಂತ ಫಾತಿಮಾನ ಹತ್ರ ಹೇಳ್ತಿದ್ದಾನೆ. ನಾನೇನಾದರೂ ಹೋದರೆ ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ರಾಮ್, ನಿಮ್ಮ ಕೈಲಿ ಫಾತಿಮಾನ ಕಾಪಾಡೋಕ್ಕಾಗಿಲ್ಲ ಅಂದರೆ
ನನಗೆ ಉಳಿದಿರೋದು ಒಂದೇ ದಾರಿ. ನಾನೇ ನೇರವಾಗಿ ಇಮ್ರಾನ್ ಹತ್ರ ಹೋಗ್ತೀನಿ. ಹೆದರ್ಕೋಬೇಡ ಜಾನಕಿ, ಫಾತಿಮಾಗೆ ಏನೂ ಆಗಲ್ಲ. ಅವಳನ್ನ ಕಾಪಾಡೋ ಜವಾಬ್ದಾರಿ ನಂದು. ರಾಮ್, ಫಾತಿಮಾ ಸುರಕ್ಷಿತವಾಗಿ ಮನೆ ಸೇರ್ತಾಳಲ್ವಾ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಆ ಇಮ್ರಾನು ಅಧರ್ಮದ ದಾರಿಲಿ ಹೋಗಿ ಧರ್ಮನ ಜಯಿಸ್ಬೇಕು ಅಂತಿದ್ದಾನೆ. ಅವನ ದಾರಿಲಿ ಯಾವತ್ತೂ ಜಯ ಸಿಗಲ್ಲ ಜಾನಕಿ. ನಾನು ಧರ್ಮದ ದಾರಿಲೇ ಅವನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರೋ. ಕೈಲಾಗದೇ ಇರೋ ಹೇಡಿ ಥರ ಹೆಣ್ಣನ್ನ ಮುಂದೆ ಇಟ್ಕೊಂಡು ಅವನ ಕಾರ್ಯನ ಸಾಧನೆ ಮಾಡೋದು ಕೊಟ್ಟಿದ್ದಾನೆ. ಜಾನಕಿ, ಅವಳಿಗೆ ಏನೂ ಆಗದೆ ಇರೋ ಥರ ಅವನು ಹಾಕಿರೋ ಚಕ್ರವ್ಯೂಹದಿಂದ ಅವಳನ್ನ ಬಿಡಿಸ್ತೀನಿ. ನೀನು ಧೈರ್ಯವಾಗಿರೋ ಜಾನಕಿ. ಹಲೋ ದೋಸ್ತ್, ಬೋಲೋ. ಏಯ್, ಎಲ್ಲೋ ಮಣ್ಣು ತಿಂತಿದ್ಯಾ? ಮನೆಯಿಂದ ಹೋಗುವಾಗ ರಜಿಯಾ ಯಾರು ಅಂತ ಕಣ್ಣು ಹಿಡಿತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹಾಂ, ಸ್ವಲ್ಪ ಹೊತ್ತಲ್ಲೇ ಕಂಡು ಹಿಡಿತೀನಿ ನೋಡು ದೋಸ್ತ್. ಏನು ಕಣ್ಣು ಹಿಡಿತೀಯ ಬದನೆಕಾಯಿ? ಕೈಯಲ್ಲಿ ಆಗ್ದಿರೋನು ಮೈ ಪರ್ಚ್ಕೊಂಡಂಗೆ ಆಯಿತು. ಬಾಯಿಂದ ಬಡಾಯಿ ಕಚ್ಕೊಂಡು ಹೋದೆ. ನಿಂದೇನಿದ್ರು ದೊಣ್ಣೆ ಮುಂದೆ ದೊಣ್ಣೆ ನಾಯಕಂತಾರ ಅಷ್ಟೇ. ರುಕೋ ದೋಸ್ತ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಕೂಲ್. ಏಯ್, ಏನು ಕೂಲ್ ಆಗೋದು? ನೀನು ಬಂದು ಹೋದ್ಮೇಲೆ ಜಾನಕಿ ಸಿಕ್ಕಾಕೊಂಡು ಒದ್ದಾಡ್ತಾಳೆ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಏಯ್, ನಿಜವಾಗ್ಲೂ ರಜಿಯಾನೇ ಅಲ್ವಾ? ಡೌಟೇ ಬೇಡ, ಅವಳೇ ರಜಿಯಾ, ಕನ್ಫರ್ಮು. ಅವಳ ನೋಡಿದ್ರೆ ಹಾಗೆ ಅನಿಸ್ತಾನೆ ಇಲ್ಲಲ್ವೋ? ನಿನ್ನ ನೋಡಿದ್ಮೇಲೆ ಒಂದು ಚೂರಾದ್ರೂ ಭಯ ಇರಬೇಕಲ್ವಾ? ಎಷ್ಟು ಆರಾಮಾಗಿದ್ದಾಳೆ ಗೊತ್ತಾ? ನೋಡು ದೋಸ್ತ್, ಅವಳನ್ನ ಆ್ಯಕ್ಟಿಂಗ್ ನಂಬಿ ನೀನೇನು ಎಡವಟ್ ಮಾಡಕ್ಕೆ ಹೋಗ್ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವಳೇ ಮನೆ ಬಿಟ್ಟು ಆಚೆ ಹೋಗ್ತಾಳೆ, ನೋಡ್ತಾ ಇರೋ. ಏನೋ ಹೇಳ್ತಿದ್ಯಾ? ನಿಜ ಏನೋ? ನಿಜ ದೋಸ್ತ್. ಅವಳ ಬಣ್ಣ ಬಯಲು ಮಾಡೋಕ್ಕೆ ಇಲ್ಲಿ ಸರಿಯಾಗಿ ಲಾಕ್ ಮಾಡಿ ಇಟ್ಕೊಂಡಿಲ್ವಾ? ಯಾರನ್ನೂ ಲಾಕ್ ಮಾಡಿದ್ಯಾ? ಏನು ಪ್ಲ್ಯಾನ್ ಮಾಡಿದ್ಯಾ? ಅದನ್ನಾದರೂ ಹೇಳಿ ಸಾಯಿ. ನೋನೋ, ಅದನ್ನು ಮಾತ್ರ ನಾನು ಈಗಲೇ ಹೇಳಲ್ಲ. ಮಾಡಿ ತೋರಿಸ್ತೀನಿ, ನೋಡ್ತಾ ಇರೋ. ಈಗ ನಾನು ಹೇಳಿರೋ ಒಂದು ಕೆಲಸ ನೀನು ಮಾಡು. ಏನು ಹೇಳು? ಇನ್ನೊಂದು 10 ನಿಮಿಷದಲ್ಲಿ ನಿಮ್ಮ ಮನೇಲಿರೋ ರಜಿಯಾ ಏನಾರು ಒಂದು ರೀಸನ್ನ ಕ್ರಿಯೇಟ್ ಮಾಡಿ ಮನೆಯಿಂದ ಆಚೆ ಬರ್ತಾಳೆ, ನೋಡ್ತಿರೋ. ಆಮೇಲೆ ನೀನು ಅವಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಿರೋ. ಅವಳು ಮನೆಯಿಂದ ಆಚೆ ಬರ್ತಿದ್ದಾಗೆ ನಿಮ್ಮ ಮನೆಯವ್ರು ಎಲ್ರೂ ಕರ್ಕೊಂಡು ಅವಳನ್ನ ಫಾಲೋ ಮಾಡ್ಕೊ ಬಂದ್ಬಿಡು. ಬಂದೇನೋ ಮಾಡೋದು? ಅವಳು ಎಲ್ಲಿಗೆ ಬರ್ತಾಳೆ ನೋಡು, ಅಲ್ಲೇ ಅವಳು ಬಂಡವಾಳ ಬಯಲಾಗುತ್ತೆ. ನಿಮ್ಮ ಮನೆಯವ್ರಿಗೆಲ್ಲ ನಿಜ ಗೊತ್ತಾಗುತ್ತೆ. ಆಮೇಲೆ ರಜಿಯಂಗೆ ಗೇಟ್ ಪಾಸ್ ಸಿಗುತ್ತೆ. ಹಾಗಾದರೆ ಇವತ್ತು ಜಾನಕಿನೇ ರಜಿ ಅಂತ ಗೊತ್ತಾಗುತ್ತೆ ಅಲ್ವಾ? ಇನ್ನು ಅರ್ಧ ಗಂಟೆಲೇ ನಾನೇ ಗೊತ್ತು ಮಾಡ್ತೀನಿ ದೋಸ್ತ್. ಸರಿ, ಅವಳು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಓಕೆ ದೋಸ್ತ್. ಏನ್ ಜಾನಕಿ, ಕಣ್ಣನ್ನೇನು ಆಕಾಶದ ಮೇಲೆ ಇಟ್ಕೊಂಡು ಬರ್ತಿದ್ಯಾ? ನೆಲ ನೋಡ್ಕೊಂಡು ಬರೋಕ್ಕಾಗಲ್ಲ? ಸಾರಿ ಮಾಳ್ವಿಕಾ, ಯಾವುದೋ ಧ್ಯಾನದಲ್ಲಿ ಬರ್ತಾ ಇದ್ದೆ, ನೋಡಲಿಲ್ಲ. ಛೇ, ನೋಡು, ಮೊಬೈಲ್ ಕೆಳಗಡೆ ಬೀಳಿಸ್ಬಿಟ್ಟಿಯಲ್ಲ. ಇರು, ನಾನೇ ಎತ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ತಗೋತೀನಿ.